ನಿಮ್ಮಿಂದ ಚಿತ್ರ ಬಿಡಿಸ್ಕೊಳ್ಳೋ ಅರ್ಹತೆ ಅವಳಿಗಿಲ್ಲ. ಸುಂದರಿ, ಸೂಪರ್ ಆಗಿ ಹೊಡೆದೆ. ಅವಳಿಗೆ ಹೀಗೆ ಕೊಬ್ಬು ಇಳಿಬೇಕು. ಅಷ್ಟು ಕಷ್ಟಪಟ್ಟು ಕೃಷ್ಣ ಅವರು ಚಿತ್ರ ಬಿಡಿಸಿದ್ರೆ ಹರಿದು ಹಾಕ್ತ್ಯಾ? ಅವ್ರಿಗೆ ಹರ್ಟ್ ಮಾಡ್ಬೇಕು ಅಂತ ಹೇಗನ್ನಿಸ್ತು ನಿನ್ಗೆ? ನೀನು ನನಗೇನ್ ಬೇಕಾದ್ರೂ ಹೇಳು, ಸುಮ್ಮನಿರ್ತೀನಿ. ಕೃಷ್ಣ ಅವ್ರ ತಂಟೆಗೇನಾದ್ರೂ ಹೋದ್ರೆ ಮಾತ್ರ ಹಲ್ಲು ಉದುರಿಸ್ತೀನಿ. ನಿತ್ಯ ಈ ಮನೆ ಅತಿಥಿ, ಅವ್ರನ್ನ ಟ್ರೀಟ್ ಮಾಡೋದು ಹೀಗೇನಾ? ಮನೆ ಅತಿಥಿ ಆದ್ರೆ ಈ ಮನೆ ಮಗಂಗೆ ನೋವು ಮಾಡ್ಬೋದಾ? ಈ ಮನೆ ಅತಿಥಿ ಅಂತ ಎಷ್ಟ್ ದಿನ ಈ ಮನೇಲೇ ಇರ್ತಾಳೆ? ನಿನ್ ನಿಜ ಬಣ್ಣ ಗೊತ್ತಾಗ್ದೇ ಇರೋ ಹಾಗೆ ಎಷ್ಟು ದಿನ ಅಂತ ಮರೆ ಮಾಡ್ತೀಯಾ? ಸಿಕ್ಕೇ ಸಿಗುತ್ತೆ, ಯಾವುದೋ ಒಂದ್ ಸಾಕ್ಷಿ ಸಿಕ್ಕೇ ಸಿಗುತ್ತೆ. ಆವತ್ತು ಯಾರ ಬುದ್ಧಿ ಹೇಗೆ ಅಂತ, ಯಾರ ಉದ್ದೇಶ ಏನು ಅಂತ ಎಲ್ಲನೂ ಹೊರಗೆ ಬರುತ್ತೆ. ಏನಾಯ್ತು? ನೋಡಿ ಅಜ್ಜಿ, ನನಗ್ ಹೊಡೆದಿದ್ದಲ್ದೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ. ನೀನು ನಿತ್ಯನ್ ಹೊಡೆದ್ಯಾ? ಅಜ್ಜಿ, ನಿತ್ಯದೇ ತಪ್ಪು. ಹೌದು ಅಜ್ಜಿ, ಇದರಲ್ಲಿ ಅತ್ತಿಗೆ ತಪ್ಪು ಏನೂ ಇಲ್ಲ. ಅಣ್ಣ ತುಂಬಾ ಕಷ್ಟಪಟ್ಟು ಚಿತ್ರ ಬಿಡಿಸಿದ್ರೆ ಆ ಚಿತ್ರನ ನಿತ್ಯ ಹರಿದು ಹಾಕಿದ್ಲು. ನಿನಗೆ ಅವಳ ಮೇಲೆ ಕೋಪ ಇದ್ರೆ ಅದು ಬೇರೆ ವಿಷಯ. ಕೃಷ್ಣನ್ಗೆ ಯಾಕೆ ಬೇಜಾರು ಮಾಡ್ದೆ? ನಮ್ ಕೃಷ್ಣನ್ಗೆ ಅವ್ನ್ ಬಿಡ್ಸಿರೋ ಚಿತ್ರ ಅಂದ್ರೆ ತುಂಬಾ ಇಷ್ಟ. ಅತ್ಗೆ, ನಿತ್ಯ ಆ ಚಿತ್ರನ ಯಾಕೆ ಹರಿದು ಹಾಕಿದ್ಲು ಅಂದ್ರೆ ಕೃಷ್ಣನ್ನ ಅವಳ ಕಡೆ ಮಾಡ್ಕೋತಾಳೆ ಅಂತ, ಮತ್ತೆ ಅವಳು ಮೋಡಿಗೆ ಬೀಳಿಸ್ಕೋತಾಳೆ ಅನ್ನೋ ಕೋಪದಲ್ಲಿ ಹರಿದು ಹಾಕಿದ್ಲಷ್ಟೇ. ಆದ್ರೂ ಮನೇಲಿ ಇಷ್ಟು ಜನ ಇರ್ಬೇಕಾದ್ರೆ ನಮ್ ಕೃಷ್ಣ ಅವಳ ಚಿತ್ರನೇ ಬಿಡಿಸಿದಾನೆ ಅಂದ್ರೆ ಹೆಂಗ್ ತಲೆ ಕೆಡಿಸಿದಾಳೆ ನೋಡಿ ನಮ್ ಕೃಷ್ಣಂಗೆ. ಅದಕ್ಕೆ ಅಜ್ಜಿ, ಆ ಅಪರ್ಣ ಮಾಡ್ತಿರೋ ನಾಟಕ ನೋಡಿ ಸಹಿಸೋಕಾಗ್ದೆ ಕೃಷ್ಣ ಅವರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಆ ಚಿತ್ರನ ಹರಿದು ಹಾಕ್ದೆ. ಅಷ್ಟಕ್ಕೂ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಗಾಯತ್ರಿ, ನೀನ್ ಸುಮ್ನಿರು. ಕೃಷ್ಣ, ಏನಿದು? ನೀನ್ ಇಷ್ಟ ಬಂದವ್ರ ಚಿತ್ರ ಎಲ್ಲ ಹೀಗ್ ಬರೀಬಾರ್ದು. ನನ್ ಸುಂದರಿ ಚಿತ್ರನೇ ಅಲ್ವಾ ಅಜ್ಜಿ? ನನ್ ಮಾತ್ ಕೇಳು ಕೃಷ್ಣ. ಹಲೋ, ಯಾ ಐ ಆಮ್ ಕಮಿಂಗ್. ಬರ್ತಿದ್ದೀವಿ. ಅಣ್ಣ ನಮ್ಗೆ ಆಫೀಸಲ್ಲಿ ಚಿಕ್ಕ ಕೆಲಸ ಇದೆ, ಹೋಗೋಣ ಬಾ. ನಾನು ಆಫೀಸಿಗೆ ಬರಲ್ಲ. ನಾನು ಆಫೀಸಿಗೆ ಬಂದ್ರೆ ಅಂಕಲ್, ಚಿಕ್ಕಮ್ಮ, ನಿತ್ಯ, ಸುಂದರಿನ ಅಳಿಸ್ತಾರೆ. ನಾನ್ ಬರಲ್ಲ. ನಾವಾ? ನೋಡ್ದ್ಯಾ ಅಮ್ಮ, ಕೃಷ್ಣನ್ ತಲೆ ಹೇಗ್ ಕೆಡ್ಸಿದಾಳೆ ಅಂತ. ಅತ್ತೆ, ನಮ್ ಕೃಷ್ಣನ್ನ ಕೆಲವು ಜನರಿಂದ ದೂರ ಇಟ್ರೆ ಒಳ್ಳೇದು ಅಂತ ನನಗನ್ನಿಸ್ತಿದೆ. ಅಣ್ಣ, ನಾವು ಹೋಗಬೇಕು. ನಮ್ಮ ಚಿಟ್ ಫಂಡ್ ಕಂಪನಿಲಿ ಕೆಲವು ಪೇಮೆಂಟ್ ಆಗಬೇಕು. ಅದಕ್ಕೆ ನಾವು ಇವತ್ತು ಸೈನ್ ಮಾಡಬೇಕು. ಬಾ ಅಣ್ಣ. ಆದ್ರೂ ಪರವಾಗಿಲ್ಲ, ನಾನು ಬರಲ್ಲ.
ಕೃಷ್ಣ ಅರ್ಜೆಂಟ್ ವರ್ಕ್ ಅಂತೆ, ಹೋಗ್ಬೇಕಪ್ಪ ನೀನು. ಕೃಷ್ಣ, ಆಫೀಸ್ಗೆ ಹೋಗಿ ಸೈನ್ ಮಾಡಿ ಬಂದ್ಬಿಡು. ಹಾ, ಆಗ ಸುಂದರಿ ಆಫೀಸ್ಗೆ ಹೋಗ್ಲಿ ಅಂತ ಹೇಳಿದಕ್ಕೆ ಎಲ್ರೂ ಬೇಡ ಅಂದ್ರಿ. ಅದಕ್ಕೆ ಈಗ ನಾನು ಹೋಗಲ್ಲ. ಕೃಷ್ಣ ಅವರೇ, ನೀವು ಹೋಗಿ, ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಿದಾರಲ್ವಾ. ಆ, ಮತ್ತೆ ನೀನ್ ಬರ್ತೀಯ ಸುಂದರಿ? ನೀವು ಹೋಗಿರಿ, ಮಧ್ಯಾಹ್ನಕ್ಕೆ ನಿಮ್ಗೆ ಊಟ ತಗೊಂಡು ಅಲ್ಲಿಗೆ ಬರ್ತೀನಿ. ಹಾಗಾದ್ರೆ ಸರಿ. ಅನಂತು ಬಾರೋ ಹೋಗೋಣ. ಇರು. ಆ. ಸುಂದರಿ, ಏನ್ ಕೃಷ್ಣ ಅವರೇ? ಡ್ಯಾಡಿ ಹೊರಗೆ ಹೋಗ್ಬೇಕಾದ್ರೆ ಮಮ್ಮಿ ಎದುರುಗಡೆಗೆ ಬರ್ತಾರೆ. ಅದೇ ತರ ನಾನೀಗ ಹೋಗ್ತಾ ಇದ್ದೀನಲ್ಲ, ನೀನು ಎದುರುಗಡೆಗೆ ಬಾ. ಬಾ. ನನ್ ಕೆನ್ನೆಗೆ ಹೊಡೆದ ಅಪರ್ಣನ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀಯಾ? ಕೃಷ್ಣಂಗ್ ಒಳ್ಳೇದಾಗ್ಬೇಕು ಅಂತ ಆ ಅಪರ್ಣ ಮುಂದೆ ಬಂದ್ಲಲ್ವಾ, ಅಲ್ಲಿ ಆಫೀಸ್ನಲ್ಲಿ ಕೃಷ್ಣಂಗೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ? ಅರ್ಥ ಆಯ್ತು. ಆ ಅಪರ್ಣ ಮುಂದೆ ಬಂದಿದ್ದಕ್ಕೆ ಕೃಷ್ಣನಿಗೆ ತೊಂದರೆ ಆಗಿದ್ದು ಅಂತ ಅಜ್ಜಿ ನಂಬಿಸಿ, ಅಜ್ಜಿ ದೃಷ್ಟಿಲಿ ಅಪರ್ಣನ ಅಪಶಕನ ಮಾಡಿ ಇಲ್ಲಿಂದ ಅವಳನ್ನು ಓಡಿಸಬಹುದು. ಅಷ್ಟೇ ಅಲ್ವಾ? ಅಣ್ಣ, ನೀನು ಇಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಸರಿ ಕಣೋ, ಸೈಲೆಂಟ್ ಆಗಿ ಇರ್ತೀನಿ. ನೀನು ಹೋಗಿ ಕ್ಯಾಬಿನಲ್ಲಿ ಕೂತ್ಕೋ, ನಾನು ಬರ್ತೀನಿ. ಅನಂತು, 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 ಏನಣ್ಣ? ಅನಂತು, ಈ ಕ್ಯಾಬಿನು ಮುಂಚೆ ತರ ಇಲ್ವಲ್ಲ, ಯಾಕೆ? ಅಣ್ಣ, ಹಾಗೆ ನಿಲ್ವಲ್ಲ. ಇಲ್ಲ ಕಣೋ, ಇಲ್ಲಿ ಯಾರೋ ಏನಕ್ಕೋಸ್ಕರನೋ ಬಂದು ಎಲ್ಲ ಹುಡುಕಿರೋ ಹಾಗೆ ಎಲ್ಲಾನು ತೆಗೆದು ಆಚೆ ಇಟ್ಟಿದ್ದಾರೆ. ಅಲ್ಲಿ ನೋಡು, ಆ ಫೈಲ್ಸ್ ನೋಡು, ಇದನ್ನ ನೋಡು. ಅಣ್ಣ, ನಮ್ಮ ಆಫೀಸ್ನಲ್ಲಿ ನಿನ್ನ ಕ್ಯಾಬಿನ್ಗೆ ಯಾರು ಬರ್ತಾರೆ ಅಣ್ಣ? ಹೋಗಿ ನೆಮ್ಮದಿಯಾಗಿ ಕೂತ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಕಾರ್ಟೂನ್ ನೋಡು. ಕಾರ್ಟೂನಾ? ನೋಡ್ತೀನಿ. ಸರಿ, ನೀನ್ ಹೋಗು, ನಾನು ಕಾರ್ಟೂನ್ ನೋಡ್ತೀನಿ, ನೀನ್ ಹೋಗಿ ಕೆಲಸ ನೋಡ್ಕೊ. ಸರಿ. ಸರ್, ಎಲ್ಲಿದ್ಯಾ? ಆಫೀಸಲ್ಲಿದ್ದೀನಿ ಸರ್. ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಇಲ್ಲ ಸರ್. ಸರಿ, ನೀನು ನನಗೋಸ್ಕರ ಒಂದು ಕೆಲಸ ಮಾಡಿಕೊಡ್ಬೇಕು. ಏನು ಸರ್ ಅದು?
ಅರ್ಥ ಆಯ್ತಲ್ವಾ? ನೀನು ಈ ಕೆಲಸ ಮಾಡಿದೆ ಅಂದರೆ ನಿನಗೆ ಈ ತಿಂಗಳು ಸಂಬಳದ ಜೊತೆಗೆ ಡಬಲ್ ಬೋನಸ್ ಕೊಡ್ತೀನಿ. ಸರ್ ಭಯ ಆಗ್ತಾ ಇದೆ ಸರ್. ಏನೂ ಆಗಲ್ಲ, ನಿನ್ನ ಹಿಂದೆ ನಾನಿರ್ತೀನಿ. ಒಂದು ವೇಳೆ ಏನಾದರೂ ಆದರೆ ನಿನ್ನ ಸೇವ್ ಮಾಡೋ ಜವಾಬ್ದಾರಿ ನಂದು. ಅರ್ಥ ಆಯ್ತಾ? ಸರಿ ಸರ್. ಓಕೆ. ನೀವು ಹೇಳ್ದಾಗೆ ಕೃಷ್ಣ ಸರ್ಗೆ ಪ್ರಾಬ್ಲಮ್ ಆಗೋ ಥರ ನಾನು ಮಾಡ್ತೀನಿ ಸರ್. ಓಕೆ. ನಿತ್ಯ, ನಮ್ಮ ಪ್ಲ್ಯಾನ್ ವರ್ಕೌಟ್ ಆದ ಹಾಗೇನೆ. ಇನ್ನ ದೇವ್ರು ಕೂಡ ಅಪರ್ಣನ ಕಾಪಾಡೋಕ್ಕಾಗಲ್ಲ. ಹಾ, ಒಳಗಿಂದ ಊಟ ತಂದ್ರೆ ನೀನ್ ತಿನ್ನಲ್ಲ, ಹೊರಗಡೆ ಗಾರ್ಡನಿಂದ ತಂದ್ರೆ ತಿಂತೀಯ ತಾನೆ? ಸುಂದರಿ, ನೀನ್ ನನ್ಗೆ ದಿನ ತಿನ್ನಿಸ್ತಾ ಇದೀಯಲ್ವಾ, ಇವತ್ತು ನಾನು ನಿನಗೆ ತಿನ್ನಿಸ್ತೀನಿ. ಓಕೆ? ಏನಕ್ಕ ಮನ್ಸೊಳಗೆ ನಗ್ತಿದ್ಯಾ? ಏನಿಲ್ಲ ಗಾಯತ್ರಿ, ಕೃಷ್ಣ ಅವರು ನೋಡೋದಕ್ಕೆ ಚಿಕ್ಕ ಮಗು ಥರ ಕಾಣಿಸಿದ್ರು ತುಂಬ ಬುದ್ಧಿ ಇರೋರು. ಅಜ್ಜಿ ನನ್ನನ್ನು ಹೊರಗೆ ಹಾಕಿದ್ಮೇಲೆ ನಾನು ಹಸುವಿಂದ ಇದ್ದೆ ಅಂತ ನನಗೋಸ್ಕರ ಅವರು ಏನು ಮಾಡಿದ್ರು ಗೊತ್ತಾ? ತಿನ್ನು. ಅಕ್ಕ, ಬಾವಂಗೆ ನೀನಂದ್ರೆ ತುಂಬಾ ಇಷ್ಟ. ಹೌದಕ್ಕ, ಅವ್ರು ನಿನ್ನ ಹತ್ರ ಮಾತಾಡ್ದೆ ನಿನ್ನ ನೋಡ್ದೆ ಇರಲ್ಲ. ಬಾವ ನಿನ್ನ ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ ಅವ್ರು ನಿನ್ನ ನೋಡ್ದಾಗ ಅವ್ರ ಕಣ್ಣಲ್ಲಿ ಗೊತ್ತಾಗತ್ತೆ. ಆ ಇಷ್ಟ ಅವ್ರಿಗೆ ಪ್ರೀತಿ ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿಂಗೀಗಾಗ್ಲೇ ಅದು ಪ್ರೀತಿ ಅಂತ ಅರ್ಥ ಆಗಿರುತ್ತೆ. ಸರಿ, ಬೇಗ ಕಟ್ ಮಾಡು. ಬೇಗ ಅಡುಗೆ ಮಾಡಿ ಕೃಷ್ಣ ಅವ್ರಿಗೂ ಅನಂತ್ ಅವ್ರಿಗೂ ಕ್ಯಾರಿಯರ್ ತಗೊಂಡು ಹೋಗ್ಬೇಕು. ಅಜ್ಜಿ ಹುಷಾರು. ನನ್ ಮುಟ್ಬೇಡ, ದೂರ ಹೋಗು. ನಿನ್ ಮುಖ ನೋಡಿದ್ರೇನೆ ನಂಗೆ ಕೋಪ ಬರುತ್ತೆ. ಅದ್ಯಾಕಜ್ಜಿ ನನ್ನನ್ನ ಅಷ್ಟೊಂದು ದ್ವೇಷಿಸ್ತಾ ಇದ್ದೀರಾ? ಎಂತ ನಂಬಿಕೆ ದ್ರೋಹ ಮಾಡಿದೆ ನೀನು. ಕೆಲ್ಸ ಇಲ್ದೆ ಕಷ್ಟಪಡ್ತಿರುವಾಗ ಕೇರ್ ಟೇಕರ್ ಆಗಿ ಕೆಲ್ಸ ಕೊಟ್ಟೆ. ಅದಕ್ ಬದಲಾಗಿ ನೀನೇನ್ ಮಾಡ್ದೆ? ನಮಗ್ ಮೋಸ ಮಾಡಿ ನನ್ ಮೊಮ್ಮಗನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡೆ. ಕೃಷ್ಣ ಅವ್ರಿಗೆ ನಾನು ಏನು ಹೇಳಿಲ್ಲ ಅಜ್ಜಿ. ಸಾಕು, ಹೇಳಿದ್ ಸುಳ್ಳೆ ಮತ್ತೆ ಮತ್ತೆ ಹೇಳಿ ನಂಗ್ ಕೋಪ ಬರ್ಸ್ಬೇಡ. ಅತ್ತೆ, ನೀವು ಕೋಪ ಮಾಡ್ಕೋಬೇಡಿ, ನೀನ್ ಹೋಗ್ ಕೆಲ್ಸ ನೋಡ್ಕೋ. ಸರಿ ಅತ್ತೆ, ಕೃಷ್ಣ ಅವ್ರಿಗೆ ಕ್ಯಾರಿಯರ್ ತಗೊಂಡು ಹೋಗಿ ಆಫೀಸಿಗೆ ಕೊಟ್ಟು ಬರ್ತೀನಿ. ನೀನು ನನ್ ಕೃಷ್ಣಂಗ್ ಊಟ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅಜ್ಜಿ, ಕೃಷ್ಣ ಅವ್ರಿಗೆ ಊಟ ನಾನ್ ತಗೊಂಡು ಹೋಗ್ತೀನಿ. ಬಾವಂಗೆ ಹೆಂಡ್ತಿ ನಮ್ಮಕ್ಕ, ನೀನ್ ಯಾಕೆ ಅವ್ರಿಗೆ ತಗೊಂಡು ಹೋಗ್ತೀಯಾ? ಮೋಸ ಮಾಡಿ ಕೃಷ್ಣ ಅವ್ರನ್ನ ಮದ್ವೆ ಆದ್ಲು ನಿಮ್ಮಕ್ಕ. ನೀನ್ ಮಾಡಿದ ಘನಕಾರ್ಯನ ಅಜ್ಜಿ ಅತ್ತೆ ನಮ್ದೇ ಇರೋದ್ರಿಂದ ನೀನ್ ಉಳ್ಕೊಂಡೆ ಅಷ್ಟೇ. ಆದ್ರೆ ಯಾವತ್ತೋ ಒಂದಿನ ಏನೋ ಒಂದ್ ಸಾಕ್ಷಿ ಸಿಗ್ದೇ ಇರುತ್ತಾ, ಅವತ್ ನಿನ್ನ ವಿಚಾರಿಸ್ಕೊಳ್ತೀವಿ. ಗಾಯತ್ರಿ, ಅದು ಹಾಗಲ್ಲ ಅಜ್ಜಿ, ಬಾವಂಗೀಗ ಮದ್ವೆ ಆಗಿದೆ, ಇವಳಿಗೆ ಇಲ್ಲೇನ್ ಕೆಲ್ಸ? ಅವಳಿಗೆ ನಾನೇ ಇರೋದಕ್ಕೆ ಹೇಳಿದ್ದು. ಅವಳನ್ನ ಹೋಗು ಅನ್ನೋದಕ್ಕೆ ನಿನ್ಗೇನು ಹಕ್ಕಿದೆ? ಹಾಗಲ್ಲ ಅಜ್ಜಿ, ಈಗ ಅಕ್ಕ. ದೊಡ್ಡವರಿಗೆ ಎದುರು ಮಾತಾಡ್ಬೇಡ. ಹಾಗೇನೆ ಈ ವಿಷಯಕ್ಕೆ ನೀನ್ ಯಾವತ್ತೂ ಮಧ್ಯ ಬರ್ಬೇಡ. ಕೊಡು. ಅವಳು ಕೈ ಕೊಡು.
ಅತ್ತೆ, ಕೃಷ್ಣ ಅಪರ್ಣ ಊಟ ತಗೊಂಡ್ ಬರ್ತಾಳೆ ಅಂತ ಕಾಯ್ತಿರ್ತಾನೆ. ಈಗ ಅಪರ್ಣ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ತುಂಬಾ ಗಲಾಟೆ ಮಾಡ್ತಾನೆ. ನೀನ್ ಊಟ ತಗೊಂಡ್ ಹೋಗಮ್ಮ. ಅತ್ತೆ, ನೀವು ಬನ್ನಿ. ಯಾಕೆ ನಿತ್ಯ ಕೋಪ ಮಾಡ್ಕೊಂಡಿದ್ಯಾ? ಆ ಅಪರ್ಣ ಕೃಷ್ಣಂಗೆ ಇನ್ನೂ ಹತ್ರ ಆಗ್ತಿದ್ದಾಳೆ. ನೋಡ್ದೆ ಅಲ್ವಾ, ಆಫೀಸ್ಗೆ ಬಾಕ್ಸ್ ಕೂಡ ತಗೊಂಡು ಹೋಗ್ತಿದ್ದಾಳೆ. ಹೋಗ್ಲಿ ಬಿಡು. ಆ ಕೃಷ್ಣ ಅಪರ್ಣನ್ ಮುಂದೆನೆ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡ್ರೆ ಅವಳು ಕೃಷ್ಣನ್ ಜೀವನಕ್ಕೆ ಬಂದಿದ್ದಕ್ಕೆ ಈ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಬಹುದು. ಅವಳ ಕಣ್ಮುಂದೆನೆ ತೊಂದರೆ ಆಯಿತು ಅಂತ ಇನ್ನೂ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡಬಹುದು. ಸರ್, ಕಾಫಿ ಕುಡಿತೀರಾ? ಕಾಫಿನಾ? ನೀನ್ ಯಾಕೆ ಕೇಳ್ತಿದ್ಯಾ? ನೀನ್ ಆಫೀಸ್ ಬಾಯ್ ಅಲ್ವಲ್ಲ? ಕ್ಯಾಶುಯಲ್ ಆಗಿ ಕೇಳಿದೆ ಸರ್. ಯು ಆರ್ ಮೈ ಬಾಸ್. ಹೇ, ಕಾಫಿ ಕುಡಿಬಾರ್ದಂತೆ. ಕಾಫಿ ಬ್ಯಾಡ್ ಹ್ಯಾಬಿಟ್, ನಮ್ಮಮ್ಮ ಹೇಳಿದ್ರು. ನಾನು ಕಾರ್ಟೂನ್ ನೋಡ್ಬೇಕು, ನೀನ್ ಹೋಗು. ಅಂದ್ರೆ ಅದು ನಾನು ಕಾರ್ಟೂನ್ ನೋಡ್ಬೇಕಷ್ಟೇ. ಯು ಗೋ 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 ಗೋ. ಅನಂತು, ಅನಂತು, ಏನಾಯ್ತಣ್ಣ? ಕಾರ್ಟೂನ್ ಬರ್ತಾ ಇಲ್ಲ ಕಣೋ. ಏನು ಕಾರ್ಟೂನ್ ಬರ್ತಿಲ್ವಾ? ಸರ್, ನಾನು ನೋಡ್ತೀನಿ ಸರ್. ಸರ್, ಆಡಿಟರ್ ಸರ್ ಕರೀತಾರೆ. ಹಾಂ, ಓಕೆ ಅಣ್ಣ, ಬಾ ಹೋಗೋಣ. ನಾನು ಕಾರ್ಟೂನ್ ನೋಡ್ಬೇಕು. ನಾವು ಹೋಗಿ ಸೈನ್ ಮಾಡಿ ಬರೋಣ. ಅಷ್ಟರಲ್ಲಿ ಕಾರ್ಟೂನ್ ಬಂದಿರುತ್ತೆ. ಹಾಗ ಮತ್ತೆ ಬರ್ತೀಯ ತಾನೆ? ಬಾ ಅಣ್ಣ. ಕಾರ್ಟೂನ್ ಬರ್ಬೇಕಷ್ಟೇ ನನಗೆ. ಸರಿ ಸರ್. ಬರುತ್ತೆ ತಾನೆ? ಬರುತ್ತೆ ಸರ್. ಹೇ, ಆಗೋಯ್ತಾ? ಆಯ್ತು ಸರ್. ಇವಾಗ ಕಾರ್ಟೂನ್ ಬರುತ್ತಲ್ವಾ? ಬರುತ್ತೆ ಸರ್. ಪಕ್ಕ ಪಕ್ಕ ಸರ್. ಪ್ರಾಮಿಸ್? ಪ್ರಾಮಿಸ್ ಸರ್.
ಅಯ್ಯೋ ಇವ್ನೀಗ್ಲೇ ಬರ್ಬೇಕಾ? ಸರ್ ಜ್ಯೂಸ್. ಕುಡ್ದೆ. ಓಕೆ ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್.